ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನನ್ನ ಮಣ್ಣು ಮಾತನಾಡುತ್ತದೆ, ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ. ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ. ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ. ನಾನು ಭಕ್ತಿ ಕೋರುವವರಿಗೆ ಭಕ್ತಿ, ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 7ನೇ ಭಾಗ, ಉತ್ತರಕಾಂಡ, ಪಂಚಮ ಸ್ಕಂದ, ಶ್ರೀ ಸಾಯಿ ಚರಿತಾಮೃತದಲ್ಲಿ ಮಮತಾಜ್ ಆಲಿ ಖಾನರು ಶಿರಡಿಗೆ ಬಂದದ್ದು ಹಾಗೂ ಅವರಿಗೆ ಬಾಬಾರ ದರ್ಶನ ಪ್ರಸಂಗವೆಂಬ 20ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಬಾಬಾ ಕಲಿಯುಗದ ಸಮರ್ಥ ಸದ್ಗುರುವಾಗಿದ್ದರು. ಹನುಮಂತನ ಅವತಾರಿಯಾಗಿದ್ದರು. ನಂತರ ದತ್ತಾತ್ರೇಯನು ಮಾಣಿಕ ಪ್ರಭು ಹಾಗೂ ಸ್ವಾಮಿ ಸಮರ್ಥರ ಅವತಾರ ತಾಳಿ ಕೊನೆಯಲ್ಲಿ ಸಾಯಿಬಾಬಾರಲ್ಲಿ ಕೂಡಿಕೊಳ್ಳುವ ಮೂಲಕ ಸಾಯಿಬಾಬಾರವರು ಸಮರ್ಥ ಸದ್ಗುರುವಾಗಿ ಸಾಯಿನಾಥರಾಗಿ ಪರಿಪೂರ್ಣರಾದರು. ಬಾಬಾ ಶಿರಡಿಯಲ್ಲಿ ಸುಮಾರು 60 ಸಂವತ್ಸರಗಳವರೆಗೆ ಇದ್ದು ಲೋಕ ಕಲ್ಯಾಣ ಕಾರ್ಯ ಕೈಗೊಂಡಿದ್ದರು. ಅವರು ಶಿರಡಿ ಎಂಬ ಪುಟ್ಟ ಗ್ರಾಮವನ್ನು ವಿಶ್ವದ ಸರ್ವ ಧರ್ಮಗಳ ಸಂಗಮ ಸ್ಥಾನವಾಗಿಸಿದರು. ಬಾಬಾ ಶಿರಡಿಯ ಗಾರುಡಿಗರಾದರು. ಅಂತೆಯೇ ಬಾಬಾ ಇಂದಿಗೂ ಕೋಟ್ಯಾನುಕೋಟಿ ಭಕ್ತರ ಕಣ್ಣೊರೆಸುವ ಕರುಣಾಮಯಿಯಾಗಿದ್ದಾರೆ. ಸಾಯಿಬಾಬಾ ಎಂಬ ತಾಯಿ ತಂದೆಯಾಗಿದ್ದಾರೆ. ಬಾಬಾ ನಿರ್ವಾಣದ ನಂತರವೂ ದಿನಾಲೂ ಅನಂತ ಭಕ್ತರನ್ನು ದರ್ಶಿಸುತ್ತಿದ್ದಾರೆ. ದ್ವಾರಕಾ ಮಾಯೆಗೆ ಬಂದವರನ್ನು ದೃಷ್ಟಾಂತಗಳ ರೂಪದಲ್ಲಿ ದರ್ಶನವಿತ್ತು ಅವರವರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ಅನೇಕ ಸಂತ ಮಹಾತ್ಮರಿಗೆ ಇಂದಿಗೂ ತನ್ನಲ್ಲಿ ಬರಮಾಡಿಕೊಳ್ಳುತ್ತಿದ್ದಾರೆ. ಅನಂತ ಲೀಲೆಗಳನ್ನು ತೋರುತ್ತಿದ್ದಾರೆ. ಬಾಬಾ ನಂತರ ಶಿರಡಿಯಲ್ಲಿ ನಡೆದ ಅಂತಹದೊಂದು ಸತ್ಯ ಘಟನೆ ಎಂತೆಂದರೆ, ಒಮ್ಮೆ ಶ್ರೀ ಎಂ ಎಂಬ ಸಂಕ್ಷಿಪ್ತ ನಾಮದ ಮಮತಾಜ್ ಆಲಿ ಖಾನರು ತಮ್ಮ ಗುರುವಾದ ಬಾಬಾಜಿ, ಇವರ ಪೂರ್ಣ ಹೆಸರು ಮಹೇಂದ್ರನಾಥ ಬಾಬಾಜಿ ಎಂದಿರುವುದು, ಇವರ ಗುರುವಾದ ಮಹಾ ಅವತಾರ ಬಾಬಾಜಿಯವರು ಇಂದಿಗೂ ಹಿಮಾಲಯದಲ್ಲಿ ವಾಸವಾಗಿದ್ದಾರೆಂದು ತಿಳಿದು ಬರುತ್ತದೆ. ಆ ಬಾಬಾಜಿಯವರ ಆದೇಶದ ಮೇರೆಗೆ ಮಮತಾಜರು ಭರತ ಖಂಡವೆಲ್ಲವೂ ಸುತ್ತುತ್ತಾರೆ. ಅನೇಕ ಪುಣ್ಯ ಕ್ಷೇತ್ರಗಳನ್ನು ದರ್ಶಿಸುತ್ತಾರೆ. ಅವರು ತನ್ನ ಹಿಮಾಲಯ ಗುರುವಿನ ಗರಡಿಯಲ್ಲಿ ಎಂಬ ಗ್ರಂಥದಲ್ಲಿ ತನ್ನೆಲ್ಲ ಯಾತ್ರೆಯ ನೈಜ ಅನುಭವಗಳನ್ನು ಬಹಳ ಸೊಗಸಾಗಿ ಹೆಣೆದಿದ್ದಾರೆ. ಹೀಗಿರಲು ಅವರೊಮ್ಮೆ ಶಿರಡಿಗೂ ಬರುತ್ತಾರೆ. ಅಲ್ಲಿ ತನ್ನ ಗುರುವಾದ ಬಾಬಾಜಿಯ ಮೂಲಕ ಸಾಯಿಬಾಬಾರನ್ನು, ಅದು ಬಾಬಾರ ಸಮಾಧಿಯ ನಂತರ ಸಾಯಿಬಾಬಾರನ್ನು ದರ್ಶಿಸಿದ ರೋಚಕ ಪ್ರಸಂಗವನ್ನು ಅವರ ಮಾತಿನಲ್ಲಿ ಜಿಜ್ಞಾಸಿಗಳಿಗೆ ಹೇಳುವುದೆಂತೆಂದರೆ, ನಾನು ಒಮ್ಮೆ ಆಳಂದಿಯಲ್ಲಿ ಜ್ಞಾನೇಶ್ವರನನ್ನು ದರ್ಶಿಸಿ ನಂತರ ಕೂಡಲೇ ಪುಣೆಯಿಂದ ಶಿರಡಿಗೆ ಹೋಗುವ ಬಸ್ಸು ಹಿಡಿದು ರಾತ್ರಿಯ ವೇಳೆಗೆ ಶಿರಡಿ ತಲುಪಿದೆ. ಸಮಾಧಿಯ ಕಟ್ಟಡದ ಬಾಗಿಲಿನಲ್ಲಿ ಬಾಬಾಜಿ ನಿಂತಿದ್ದರು. ಸಾಯಿನಾಥರು ಮಲಗುತ್ತಿದ್ದ ಚಾವಡಿಗೆ ಹೋಗೋಣ ಎಂದರು. ಸಮಾಧಿ, ಗುರುಸ್ಥಾನ ಮತ್ತು ಧ್ವನಿ ಉರಿಯುತ್ತಿದ್ದ ದ್ವಾರಕಾಮಾಯಿ ಎಲ್ಲವನ್ನೂ ದಾಟಿ ಚಾವಡಿ ಎಂಬ ಪುಟ್ಟದೊಂದು ಕಟ್ಟಡಕ್ಕೆ ಬಂದೆವು. ಕೆಲ ಬೀದಿ ನಾಯಿಗಳು ಬಿಟ್ಟರೆ ಸುತ್ತ ಬೇರೆ ಯಾರೂ ಇರಲಿಲ್ಲ. ಚಾವಡಿಯ ಮರದ ಬಾಗಿಲು ಮುಚ್ಚಿತ್ತು. ಬಾಬಾಜಿ ಒಳಗೆ ಹೋಗೋಣ ಎಂದರು. ಬಾಗಿಲಿಗೆ ಬೀಗ ಹಾಕಿದೆಯಲ್ಲ ಎಂದೆ. ಆಗ ಅವರು, ಗೊತ್ತು ನನಗೆ, ನೀನು ಈಗ ಕಣ್ಣು ಮುಚ್ಚಿಕೊಂಡು ಈ ಬಾಗಿಲನ್ನು ಹಾದು ಹೋಗುತ್ತಿರುವಂತೆ ನಟಿಸು ಎಂದರು. ಆದರೆ ಬಾಬಾಜಿ, ಸುಮ್ಮನೆ ಹೇಳಿದಂತೆ ಮಾಡು, ಕಣ್ತೆರೆಯಬೇಡ. ಕಣ್ಣು ಮುಚ್ಚಿ ಮಂಡಿಯನ್ನು ಕೊಂಚ ಮಡಚಿ ಬಲಗಾಲನ್ನು ಮುಂದಿಟ್ಟೆ. ಬಟ್ಟೆಯ ಪರದೆಯೊಂದನ್ನು ತಳ್ಳಿಕೊಂಡು ಹೋಗುತ್ತಿದ್ದೇನೆ ಎನಿಸಿತು. ದೇಹದ ಉಳಿದ ಭಾಗ ಬಾಗಿಲಿಗೆ ತಾಗಿದಾಗಲೂ ಅದೇ ರೀತಿ ಭಾಸವಾಯಿತು. ಕ್ಷಣಾರ್ಧದಲ್ಲಿ ಈ ಭಾವನೆ ಮಾಯವಾಗಿ, ಸರಿ, ಈಗ ಕಣ್ತೆರೆ ಎಂದು ಬಾಬಾಜಿಯ ಧ್ವನಿ ಕೇಳಿಸಿತು. ಕಣ್ಬಿಟ್ಟು ನೋಡಿದರೆ ನಾನು ಚಾವಡಿಯ ಒಳಗಿದ್ದೆ. ಬಾಗಿಲು ಮುಚ್ಚಿದ ಹಾಗೆಯೇ ಇತ್ತು. ನನ್ನ ಪಕ್ಕದಲ್ಲಿ ಬಾಬಾಜಿ ನಿಂತಿದ್ದರು. ನಾನು ಮುಚ್ಚಿದ ಬೀಗ ಜಡಿದಿದ್ದ ಬಾಗಿಲನ್ನು ಹಾದು ನಡೆದು ಬಂದೆನಲ್ಲ ಎಂಬ ದಿಗ್ಭ್ರಮೆಯಿಂದ ಇನ್ನೂ ಹೊರಬಂದಿರಲಿಲ್ಲ. ಅಷ್ಟರಲ್ಲಿ ಮತ್ತಷ್ಟು ಸ್ತಬ್ಧಗೊಳಿಸಿದ ನಂಬಲ ಸಾಧ್ಯವಾದ ಘಟನೆ ನಡೆಯಿತು. ಆ ಚಾವಡಿಯಲ್ಲಿ ಹಳೆಯ ಚಿಂದಿ ಬಟ್ಟೆಗಳನ್ನು ಹಗ್ಗದಂತೆ ಸುತ್ತಿ ಅದರ ಸಹಾಯದಿಂದ ಮಾಡಿನಿಂದ ಇಳಿಬಿಟ್ಟಿದ್ದ ಕಿರಿದಾದ ಮರದ ಹಲಗೆಯ ಮೇಲೆ ಶಿರಡಿ ಸಾಯಿಬಾಬಾ ಒರಗಿಕೊಂಡಿದ್ದರು. 1918ರಲ್ಲೇ ಶಿರಡಿಯ ಸಾಯಿಬಾಬಾ ತೀರಿಕೊಂಡಿದ್ದಾರೆಂದು ಕೇಳಿದ್ದೆ. ಅಚ್ಚರಿ, ಭಯ, ವಿಸ್ಮಯಗಳಿಂದ ಅವರನ್ನೇ ದಿಟ್ಟಿಸಿ ನೋಡತೊಡಗಿದೆ. ನೋಡುತ್ತಿದ್ದಂತೆ ನನ್ನ ಮೈ ರೋಮಗಳು ನಿಮಿರಿ ನಿಂತು ದೇಹ ಕಂಪಿಸತೊಡಗಿತು. ಹೊರಗಿದ್ದ ಬಾಬಾ ಎದ್ದು ಕುಳಿತರು. ಭೂಮಿಯಿಂದ 6 ಅಡಿಯಷ್ಟು ಎತ್ತರದಲ್ಲಿ ನೇತಾಡುತ್ತಿದ್ದ ಆ ವಿಲಕ್ಷಣ ಹಾಸಿಗೆಯಿಂದ ಹೇಗವರು ಕೆಳಗೆ ಇಳಿದು ಬರುತ್ತಾರೆ ಎಂದು ಬೆರಗಿನಿಂದ ನೋಡುತ್ತಿದ್ದಂತೆ ಮರದ ಹಲಗೆಯಿಂದ ಸದ್ದಿಲ್ಲದೆ ಜಾರಿ ನಿರಾಯಾಸವಾಗಿ ನೆಲಕ್ಕಿಳಿದರು. ಸಾಮಾನ್ಯವಾಗಿ ಅವರ ತಲೆಗೆ ಸುತ್ತಿಕೊಂಡಿರುತ್ತಿದ್ದ ಬಟ್ಟೆ ಇರಲಿಲ್ಲ ಎಂಬುದನ್ನು ಗಮನಿಸಿದೆ. ಗುಂಡೆಗೆ ಬೋಳಾಗಿತ್ತು ಅವರ ತಲೆ. ನಮ್ಮ ಪಕ್ಕದಲ್ಲಿ ಅವರು ಬಂದು ನಿಂತಾಗ ಅವರು 6 ಅಡಿ ಎತ್ತರವಿದ್ದು
ಒಳ್ಳೆ ಕುಸ್ತಿ ಪಟುವಿನಂತಿದ್ದಾರೆ ಎಂದು ಅರಿವಾಯಿತು. ಮುಸಲ್ಮಾನ ಶೈಲಿಯಲ್ಲಿದ್ದ ಅವರು ಬಾಬಾಜಿಯನ್ನು ತಬ್ಬಿಕೊಂಡರು. ಇಬ್ಬರು ಮೃದುವಾಗಿ ಒಬ್ಬರನ್ನೊಬ್ಬರು ಮೂಗಿಗೆ ಮುತ್ತಿಕ್ಕಿದರು. ನಾನು ಅವರ ಪಾದಗಳಿಗೆರಗಿದೆ. ನನ್ನನ್ನು ಮೇಲಕ್ಕೆತ್ತಿ ಹಿಡಿದು ನಿಲ್ಲಿಸಿ, ಸಲಾಂ ಹುಡುಗ, ನಿನಗೊಬ್ಬ ಮಹಾನ್ ಗುರು ಮುರ್ಷಿದ್ ಸಿಕ್ಕಿದ್ದಾರೆ. ನನಗೂ ಒಬ್ಬ ಮಹಾನ್ ಗುರುವಿದ್ದರು, ನನ್ನ ವೆಂಕುಶ. ಅವರನ್ನೇ ತದೇಕವಾಗಿ ನೋಡುವುದಷ್ಟೇ ಮಾಡಿದ್ದು ನಾನು. ಅಲ್ಲಾಹ್ ಮಾಲಿಕ್ ಹೇ, ದೇವನೇ ಒಡೆಯ, ರಾಮ್ ರಾಮ್ ಎಂದರು. ನಂತರ ದಯಮಾಡಿ ಇವನನ್ನು ಆಶೀರ್ವದಿಸಿ ಬಾಬಾ ಎಂದರು ಬಾಬಾಜಿ. ಅಲ್ಲಾಹ್ ಮಾಲಿಕ್ ಹೇ, ನಾನು ಮಾಡುತ್ತಿರುವ ಕಾರ್ಯವನ್ನು ನೀನು ಮಾಡಬೇಕು, ಅದು ಬೇರೆ ಬಗೆಯಲ್ಲಿ. ಸುಲಭವಲ್ಲ ಬಾಲಕ, ಇದು ಮರುಳು ಜಗತ್ತು. ಆದರೆ ಅವರ ದೃಷ್ಟಿಯಲ್ಲಿ ನನಗೆ ಹುಚ್ಚು. ಹೋ ಅಲ್ಲಾಹ್, ರಾಮ್ ರಾಮ್ ಕಬೀರರ ಕೆಲಸ ಮಾಡು, ಗುರುವಿನ ಆಶೀರ್ವಾದ ಪಡೆದುಕೋ. ತನ್ನ ಮರದ ಹಾಸಿಗೆಯನ್ನು ಮುಚ್ಚಿದ ಹಾಸುವಸ್ತ್ರದ ಕೆಳಗೆ ಕೈ ಹಾಕಿ ದುಡ್ಡಿನ ಕಟ್ಟೊಂದನ್ನು ತೆಗೆದರು. ಇದು ಅಲ್ಲಾಹ್ ಬಲ ಕರೆಗ, ದೇವರು ಒಳ್ಳೆಯದು ಮಾಡುತ್ತಾನೆ. ಈ ಹಣ ತೆಗೆದುಕೊಂಡು ಪೀಠಾಪುರ, ಗಾಣಗಾಪುರ, ಮಾಣಿಕನಗರ ಮತ್ತು ಅಕ್ಕಲಕೋಟಗಳಿಗೆ ಪಯಣಿಸು. ಹೋಗು ಹೋಗು ಎಂದರು. ಹಣ ತೆಗೆದುಕೊಳ್ಳಲು ನಾನು ಹಿಂಜರಿದೆ. ಬಾಬಾಜಿ ಪಿಸುವಾಗಿ ತೆಗೆದುಕೋ ಎಂದರು. ಹಣ ಸ್ವೀಕರಿಸಿ ಮತ್ತೆ ಅವರಿಗೆ ನಮಸ್ಕರಿಸಿದೆ. ಬಾಬಾಜಿಯು ಸಾಯಿನಾಥರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ವಿದಾಯ ಹೇಳಿದ ಬಳಿಕ ಹೇಗೆ ಒಳ ಬಂದಿದ್ದೇವೋ ಹಾಗೆಯೇ ಹೊರಹೋದೆವು. ಮುಂದಿನ ಸಲ ಮುಚ್ಚಿದ ಬಾಗಿಲ ಮೂಲಕ ಹೋಗಲು ಯತ್ನಿಸಬೇಡ, ಮತ್ತೆ ಮೂಗು ಚಪ್ಪಟೆಯಾದೀತು, ಹುಷಾರ್ ಎಂದು ಛೇಡಿಸಿದರು ಬಾಬಾಜಿ. ಹೊರಗೆ ಇನ್ನೂ ಕತ್ತಲಿದ್ದರೂ ಸದ್ಯದಲ್ಲೇ ಮುಂಜಾನೆಯ ಬೆಳಕಿನ ಕಿರಣಗಳು ಬರುವ ಲಕ್ಷಣವೂ ಇತ್ತು. ಹಣ ಜೋಪಾನ, ನಾಳೆ ನಿನ್ನ ಪ್ರಯಾಣ ಆರಂಭಿಸು, ನಾನೀಗ ಹೋಗಬೇಕು, ಅಗತ್ಯ ಬಂದಾಗ ನಿನ್ನನ್ನು ಕಾಣುವೆ ಎಂದರು ಬಾಲಬಾಬಾಜಿ. ಸಾಯಿನಾಥರು ಪ್ರಸ್ತಾಪಿಸಿದ ಸ್ಥಳಗಳಿಗೆ ಹೋಗುವ ಮಾರ್ಗವನ್ನು ತಿಳಿಸಿ ಹೋಗಿಬಿಟ್ಟರು. ಮುಂಜಾನೆ ಗುರುಸ್ಥಾನಕ್ಕೆ ಹಾಗೂ ಸಮಾಧಿಗೆ ಸದಾ ಧ್ವನಿ ಉರಿಯುತ್ತಿರುವ ದ್ವಾರಕಾಮಾಯಿಗೆ ಹೋಗಿ ಬಂದು ಮತ್ತೆ ಎರಡನೇ ಬಾರಿಗೆ ಚಾವಡಿಗೂ ಭೇಟಿ ಕೊಟ್ಟೆ. ಚಾವಡಿಯಲ್ಲಿ ನಿಂತು ಸಾಯಿಬಾಬಾರ ಬೃಹತ್ ಚಿತ್ರವನ್ನು ನೋಡುತ್ತಾ ರಾತ್ರಿಯ ಅನನ್ಯ ಅನುಭವ ನೆನೆದು ಬೆರಗುಪಟ್ಟೆ. ಬೆಳಗಿನ ತಿಂಡಿಯ ಬಳಿಕ ಕೋಪರಗಾಂವ್ ರೈಲ್ವೆ ನಿಲ್ದಾಣಕ್ಕೆ ಬಸ್ಸಿನಲ್ಲಿ ತೆರಳಿ ಅಲ್ಲಿ ರೈಲಿಗಾಗಿ ಕಾಯುತ್ತಾ ನಿಂತೆ. ತದನಂತರ ಬಾಬಾಜಿಯವರ ಆದೇಶದ ಮೇರೆಗೆ ದತ್ತಾತ್ರೇಯನ ಹಿಂದಿನ ಅವತಾರಗಳಾದ ಆಂಧ್ರ ಪ್ರಾಂತದ ಪೇಟಿಕಾಪುರದಲ್ಲಿ ಜನಿಸಿದ ಶ್ರೀಪಾದ ಶ್ರೀವಲ್ಲಭರ ಜನ್ಮಸ್ಥಳಕ್ಕೆ, ಆನಂತರ ನರಸಿಂಹ ಸರಸ್ವತಿಯ ಪ್ರಮುಖ ಕ್ಷೇತ್ರಗಳಾದ ನರಸೋವಾಡಿ, ನರಸಿಂಹವಾಡಿ, ಗಾಣಗಾಪುರ, ತದನಂತರ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ಕ್ಷೇತ್ರ ದರ್ಶನ ಮಾಡಿ ಮತ್ತೆ ಅಲ್ಲಿಂದ ಚತುರ್ಥ ದತ್ತಾವತಾರಿಯಾದ ಮಾಣಿಕನಗರದ ಪ್ರಭು ಸಮಾಧಿಗೆ ದರ್ಶಿಸಿ ಮುಂದೆ ಚೆನ್ನೈಯತ್ತ ಸಾಗಿದೆ ಎನ್ನುವುದನ್ನು ಕೂಡ ಇದೇ ಕೃತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇಂದಿಗೂ ಶಿರಡಿಯು ವಿಶ್ವದ ಪುಣ್ಯ ಕ್ಷೇತ್ರವಾಗಿದೆ. ಹೀಗೆ ಬಾಬಾ ನಂತರದಲ್ಲಿಯೂ ಕೂಡ ಕೋಟ್ಯಾನುಕೋಟಿ ಭಕ್ತರ ಮನಚೆಲ್ಲಿದ್ದು ಅವರ ನೆನೆದವರನ್ನು ಕೈ ಹಿಡಿದು ನಡೆಸುತ್ತಿದ್ದಾರೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.